ಅದಕ್ಕೊಂದು ಶಿಲೆ ಇರುತ್ತೆ, ಮೂರ್ತಿ ಇರುತ್ತೆ ಅದಕ್ಕೆ, ಅದು ಬೇರಿಗೆ ಎಲ್ಲ ದಿಕ್ಕಾಬಟ್ಟೆ ಬೆಳೆದಾಗ ಯಾವ ಗಿಡಕ್ಕೆ ಹೋಗಿ ಬಗ್ಗೆ ಹಾಕ್ಬಾರ್ದು. ಓಣಿ ಇಡ್ತಾರಾ? ಓಣಿ ಇಡ್ತಾರೆ ಕೆಲವರು ಜನ, ಮನೆ ಬಾಗಿಲು ತಂದಾಗ್ತಾರೆ, ಮನೆ ಹಿಂದ್ಗಡೆ ತಂದಾಗ್ತಾರೆ, ಅವಕ್ಕೆಲ್ಲ ಪರಿಹಾರ ಮಾಡಬಹುದು, ಮಾಡ್ಕೊಡ್ಬೋದಾ? ಈಗ 3 ಜಾಗದಲ್ಲಿ ಮೊಟ್ಟೆ ಎಲ್ಲ ಇಡ್ತಾರಲ್ಲ, ಮೊಟ್ಟೆ ಇಟ್ಟು ಅದೇ ನಾನು ಹೇಳ್ತೇನೆ, ಏನದು ಮೊಟ್ಟೆ ಇಟ್ಟು ಮಾಟ ಮಾಡ್ತಾರಲ್ಲ, ಮೊಟ್ಟೆ ಇಡೋ ಬಾರಿ ಕರ್ಮದೋಷ. ಹೌದಾ? ಬ್ಯಾಕ್ಗ್ರೌಂಡಲ್ಲಿ ದೇವಸ್ಥಾನದ ಗಂಟೆ ಸೌಂಡ್ ಕೇಳಿಸ್ತಾ ಇದೆ ನೋಡಿ, ಅದ್ಭುತ. ಇದು ಧನುರ್ಮಾಸ ಅಲ್ವಾ, ಎಲ್ಲರೂ ಬೆಳಗ್ಗೆನೇ ಎದ್ದು ಈ ರೀತಿ ಪೂಜೆ ನಡೀತಾ ಇದೆ. ಈಗ ಸಮಯ 5:30 ಸಮಯ ಬೆಳಗ್ಗೆ. ತುಂಬ ಫ್ರೆಶ್ ಮೂಡಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡದೇ ಇರೋದಕ್ಕೆ ಕ್ಷಮೆ ಕೋರ್ತೀನಿ. ಎನಿವೆ, ಕೃಷ್ಣಪ್ಪ ಅವರು, ಬುಡಬುಡಿಕೆ ಕೃಷ್ಣಪ್ಪ ಅವರು ನನಗೆ ಸಿಕ್ಕಿದ್ರು. ಅವರು ಒಂದು ಸ್ಟೋರಿ ಹೇಳಿದ್ರು. ಅವರ ಅಜ್ಜ ಹೇಳಿದ್ದಂತೆ, ಒಂದು ಗ್ರಾಮದಲ್ಲಿ ಒಬ್ಬ ಮಾಂತ್ರಿಕ ಹಾಗೂ ಆ ಗ್ರಾಮದ ವ್ಯಕ್ತಿ ಇಬ್ಬರು ಸೇರಿ ಒಂದು ಗಿಡದ ಕೆಳಗೆ, ಒಂದು ತುಂಬ ಹಳೆಯದಾದ ಗಿಡದ ಕೆಳಗೆ ಗುಂಡಿಯನ್ನು ತೆಗಿತಾ ಇರ್ತಾರೆ. ಗುಂಡಿಯನ್ನು ತೆಗೆದು ಅಲ್ಲಿ ಹುಡುಕ್ತಾ ಇರ್ತಾರೆ. ಹಾಗಾದರೆ ಅಲ್ಲಿ ಹುಡುಕಿದ್ದೇನವರು? ಅಲ್ಲಿ ನಿಧಿಯನ್ನು ಹುಡುಕಿದ್ರ, ಅಥವಾ ಬಾಣತಿ ಹಸ್ತವನ್ನು ಹುಡುಕಿದ್ರ, ಅಥವಾ ಯಾವುದಾದ್ರೂ ಮಾಂತ್ರಿಕ ವಸ್ತು ಆಗಿರಬಹುದಾ? ಈ ರೀತಿ ಸಂಶಯ ನಮಗೆ ಬರುತ್ತೆ. ಅವರು ಹುಡುಕಿ ತೆಗೆದಿದ್ದು ಒಂದು ಅದ್ಭುತವಾದ ಬೇರಾಗಿತ್ತು. ಹಾಗಾದ್ರೆ ಆ ಬೇರು ಇಟ್ಕೊಂಡು ಏನು ಮಾಡ್ತಾರೆ ಅವರು? ಇದನ್ನು ಕೃಷ್ಣಪ್ಪ ಅವರೇ ಹೇಳ್ತಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ತಾಜ್. ಬುಡಬುಡಿಕೆಯವರು ಎಲ್ಲ ಮನೆಗೆ ಹೋದ್ರು ಎಲ್ಲರೂ ಒಳ್ಳೆ ರೀತಿಯಲ್ಲೇ ಇದು ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ, ಕೇಳ್ತಾರೆ. ಇಲ್ಲಾಂದ್ರೆ ಕೊಟ್ಟಿದ್ದು ಭಿಕ್ಷೆ ಇಸ್ಕೊಂತೀವಿ, ಹೋಗ್ತೀವಿ. ಅಂಥದ್ದೇನೋ ತೊಂದರೆ ಇದ್ರೆ ಕೇಳಿದ್ರೆ ಹೇಳ್ತೀವಿ. ಈಗ ಇದು ಭವತಿ ಭಿಕ್ಷಾಂದೇವಿ ಜೋಳಿಗೆ ಇದು, ಆಯ್ತಾ? ಅತಿ ಪ್ರತ್ಯಕ್ಷೆ ಮಾಡಿ ಇದು ಇಲ್ಲ ಅಂದ್ರೂ ಕೂಡ ಕೊಟ್ಟೆ ಕೊಡ್ಬೇಕಂತ ದಿನವೇ ಇಲ್ಲ. ನೀನು ಕೊಟ್ಟೆ ಆಯ್ತಮ್ಮ, ಕೊಡ್ಲಿಲ್ಲ ಆಯ್ತಮ್ಮ, ಆಯ್ತು, ಹೋಗ್ತಾರೆ. ಕೆಲವರು ಅಕ್ಕಿ ಕೊಡ್ತಾರೆ ಅನ್ಸುತ್ತಲ್ಲ, ಕೊಡ್ತೀವಿ, ಇಸ್ಕೊಂತೀವಿ. ದವಸ ಧಾನ್ಯಗಳು ಎಲ್ಲ ಇಸ್ಕೊಂತೀರಾ? ದಾನ ಅಂತ ಏನು ಸಿಗುತ್ತೆ ಅದನ್ನ ತಗೊಳ್ತೀರಾ? ನಿಮ್ಮ ಇದರಲ್ಲೂ ನಿಮಗೂ ಜಮೀನು ಅದೆಲ್ಲ ಇದೆ ಅನ್ಸುತ್ತಲ್ಲ? ಇದೆಲ್ಲ ಜಮೀನೆಲ್ಲ ಇದೆ, ಎಲ್ಲ ವ್ಯವಸಾಯ ಎಲ್ಲ ಮಾಡ್ತಾ ಇದ್ದೀರಾ? ಎಲ್ಲ ವಿಷಯ. ಇದು ನಿಮ್ಮ ಕುಲ ಕಸುಬು ಅಂತೇಳಿ? ಕುಲ ಕಸುಬು. ನಮ್ಮ ತೆಲಿಗೆ ಲಾಸ್ಟ್ ಇದು. ನಮ್ಮ ಮಕ್ಕಳಿಗೆ ಕಲಿಸಿಲ್ಲ, ನಮ್ಮ ಅಣ್ಣ ತಮ್ಮರಿಗೆ ಕಲಿಸಿಲ್ಲ, ಯಾರಿಗೂ ಕಲಿಸಿಲ್ಲ, ಮುಂದೆ ಕಲಿಯೋದು ಇಲ್ಲ. ನಮ್ಮ ತೆಲಿಗೆ ಲಾಸ್ಟ್ ಇದು. ಇದೊಂದು ಇನ್ನೊಂದು 100 ವರ್ಷ ಬಿಟ್ಟರೆ ಬುಡಬುಡಿಕೆ ಸಂಪ್ರದಾಯನೇ ಇರಲ್ಲ ಅನ್ಸುತ್ತಲ್ಲ? ಇರಲ್ಲೇನು, ಪೂರ ಮುಕ್ಕಾಲವಾಸಿ ಭಾಗ, ರೂಪಾಯಿದಲ್ಲಿ 90% ಭಾಗ ಬುಡಬುಡಿಕರಿಲ್ಲ. ಈಗ ಒಂದು 10% ಭಾಗದಲ್ಲಿ ಇದಾರೆ ಅಷ್ಟೇ. ಎಲ್ಲ ವಿದ್ಯಾ ಬಿಸ್ನೆಸ್ ಅಂತ ಮಾಡಿಕೊಂಡು ಬೇರೆ ಬೇರೆ ಜಾಬ್ ಮಾಡಿಕೊಂಡು ಹೋಗ್ತಿದ್ದಾರೆ. ಅದೇ ನಮ್ಮಂತರ ಒಂದು ಹಳೆ ತಲೆ ಇದ್ದರೆ ಮಾತ್ರ ಈ ತರ ಒಂದು ಕರ್ತವ್ಯ ಮಾಡಿಕೊಂಡು ಮಾಡ್ತೀರಾ? ನಿಮ್ಮಲ್ಲಿ ಹೆಣ್ಮಕ್ಳು ಬುಡಬುಡಿಕೆಯನ್ನು ಮಾಡ್ಬೋದಾ? ಸಾಧ್ಯವಿಲ್ಲ, ಮಾಡಂಗಿಲ್ಲ. ಗಂಡಸರು ಮಾತ್ರ ಮಾಡ್ಬೇಕು ಇದನ್ನ. ನಮ್ಮ ಮನೇಲಿ ಹೆಣ್ಮಕ್ಳಿಗೆ ನಾವು ಮನೆ ಬಿಟ್ಟು ಕಳಿಸೋದೇ ಇಲ್ಲ. ಅಲ್ಲ, ಈ ಬುಡಬುಡಿಕೆ ಅನ್ನೋದು ಹೆಣ್ಮಕ್ಳು ಯಾರು ಮಾಡಲ್ಲ. ಇಲ್ಲ ರೀ, ಬರೋದಿಲ್ಲ. ಅದೇ ಹೆಂಗ್ರಿ ಬರ್ತದೆ? ಮಾಡಂಗಿಲ್ಲ ಅಲ್ಲ? ಮಾಡಂಗಿಲ್ಲ, ಹೆಣ್ಮಕ್ಳು ಮಾಡಂಗಿಲ್ಲ ಅಲ್ಲ? ನಾನು ಸುಮ್ಮನೆ ಮನೆ ಬಿಟ್ಟು ಕಳಿಸೋದಿಲ್ಲ, ಹೊರಗಡೆ ಕಳಿಸೋದಿಲ್ಲ. ಏನು ಮನೆ ಕೆಲಸ ಆಯ್ತು, ಮನೆ ವಿಷಯ ದನಕರ ಆಯ್ತು, ನೋಡಿಕೊಂಡು ಮನೇಲಿ ಇರೋದು. ನಮ್ಮ ಮನೆ ಹೆಣ್ಮಕ್ಳಿಗಾಗಲಿ ಯಾರಿಗಾಗಲಿ ಹೊರಗಡೆ ಕಳಿಸೋದಿಲ್ಲ. ನಿಮ್ಮ ಜೊತೆಲಿ ಎಷ್ಟು ಶಕ್ತಿಗಳಿರುತ್ತೆ? ಯಾವ್ಯಾವ ಶಕ್ತಿಗಳಿರುತ್ತೆ? ದೇವ್ರ ಶಕ್ತಿಗಿಂತ ಅಂತ ಹೇಳಿದ್ರೆ ಅದು ಏನಪ್ಪ, ನಾವು ಬೇಕಾಗಿ ಬೇಡ್ಕೊಂಡಂಗಲ್ಲ ಅದು. ಅದ್ರ ಹೆಚ್ಚಿಗೆ ಅದು ಒಲಿಬೇಕು. ದೇವ್ರ ಪ್ರಶ್ನೆ ಅಂತ ಹೇಳಿದ್ರೆ ಅದು ಅದ್ರ ಹೆಚ್ಚು ಅದೇ ಒಲಿದ್ರೆ ಅದು ದೇವ್ರ ಶಕ್ತಿ ಅಂತ ಹೇಳ್ತಾರೆ. ಈಗ ನೀನು ನನಗೆ ಮಾತಾಡಿಸ್ಬೇಕಂದ್ರೆ ಪ್ರೀತಿ ಇದ್ರೆ ನನಗೆ ಮಾತಾಡಿಸಬಹುದು, ಅದು ವಿಶ್ವಾಸ ಉಳಿತೈತೆ. ನಿನಗೆ ಹೋಗೋದು ಜುಲುಮಿಂದ ಮಾತಾಡಿಸ್ತೀನಿ, ಸಿಟ್ಟು ಬರ್ತಿಲ್ಲ, ಎಲ್ಲಾದ್ರೂ ಅಷ್ಟೇ. ಬೇಜಾರಾಗ್ತದೆ, ಬೇಕಾಗಿ ಒಲಮೆ ಪಡಿಸ್ಕೊಳೋದಲ್ಲ. ಯಾವ್ದಾದ್ರು ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಂಡಿರ್ತೀರಾ ನೀವು? ಅದು ಮಾಡಿದ್ದು ಉಪಯೋಗ ಇಲ್ಲ.
ಈಗ ಅದು ಬೇಕಾಗಿ ಮನೆಗೆ ಮಾರಿ ತಂದುಕೊಂಡಂಗೆ ಅದು. ಅದೇ ಹೋಗೋ ಮಾರಮ್ಮ ಮನೆಗೆ ಬಾರಮ್ಮ ಅಂತ ಕರ್ಕೊಂಡು ಹೋಗಿ ಮನೆಗೆ ಕುಂದಿರ್ಸ್ತೇನೆ ಅದು. ಅದು ಸಲ್ತಕ್ಕಿದ್ದಲ್ಲ ಅದು. ನಾವು ಏನಪ್ಪ ನಾವು ಮಾಡೋ ಕರ್ತವ್ಯದಲ್ಲಿ ನಾವು ಏನು ಮಾಡಬೇಕು ಅದು ಮಾಡ್ಕೊಂಡು ಹೋದ್ರೆ ಶುದ್ಧ ಆಗ್ತಾರೆ. ಇಲ್ಲ ಅಂತ ನೀವು ಯಾವುದೇ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳಲ್ಲ? ಯಾವುದು ಮಂತ್ರಗಳು? ಇದೇ ಹೇಳಿದ್ನಲ್ಲ, ಈಗ ಮಶಾಣಕ್ಕೆ ಹೋಗೋದು ಆಯ್ತಾ. ಈಗ ನಮಗೂ ಒಳ್ಳೇದಾಗಬೇಕು, ಕೆಲವರಿಗೂ ಒಳ್ಳೇದಾಗಬೇಕು, ಕೆಲವರನ್ನ ಒಳ್ಳೇದು ಮಾಡಬೇಕಂತ ಹೇಳಿದ್ರೆ ಅದ್ರ ಮನೆಯೊಳಗೆ ತೊಂದರೆ ಇದ್ರೆ, ಕಷ್ಟ ಸುಖ ಇದ್ರೆ, ಈಗ ಮದುವೆ ಕಾರ್ಯದಲ್ಲಿ ಅಡ್ಡಿ ಇದ್ರೆ ಆಯ್ತಾ, ಒಂದು ಮಕ್ಕಳ ಕಾರ್ಯ ನಿಂತರೆ, ಯಾರನ್ನ ಹಚ್ಚಿಕೊಟ್ರೆ ಇವೆಲ್ಲ ಬಿಡುಗಡೆ ಮಾಡಿಸಿ ಅವ್ರಿಗೆ ಮದುವೆ ಮಾಡಂಗೆ ನಡೆಸ್ಬೋದು. ಮನೆ ಒಳಗೆ ಒಂದು ಏನೋ ತೊಂದರೆ ಆಗಿ ಯಾರನ್ನ ಮಾಡಿಸಿ ಗಿಡಿಸಿದ್ರೆ ಅದು ಬೇಕಾದ್ರೆ ತಡೆ ಮಾಡಬಹುದು ಆಯ್ತಾ. ಅಂದ್ರೆ ಕೆಲವಾರು ಜನ ತಿರುಗಾಡ ಜೀವಿತದಲ್ಲಿ ಹೂಣೆ ಹಾಕಿರ್ತಾರೆ, ಅದು ಮನೆಗೆ ನಾಟದಂಗೆ ಮಾಡಬಹುದು. ಏನ್ ಹಾಕಿರ್ತಾರೆ? ತಿರುಗಾಡದಿದ್ರೆ ಏನಾರ ಅವ್ರು ಕಾಳದು ಮಾಡಿ ಹಾಕಿರ್ತಾರೆ, ಹೂಣಿಡ್ತಾರೆ. ಹೂಣಿಡ್ತಾರೆ ಕೆಲವರು ಜನ ಮನೆ ಬಾಗ್ಲಿ ತಂದಾಗ್ತಾರೆ, ಮನೆ ಹಿಂದ್ಗಡೆ ತಂದಾಗ್ತಾರೆ. ಅವಕ್ಕೆಲ್ಲ ಪರಿಹಾರ ಮಾಡಬಹುದು, ಮಾಡ್ಕೊಡ್ಬೋದಾ? ಈಗ 3 ಜಾಗದಲ್ಲಿ ಮೊಟ್ಟೆ ಎಲ್ಲ ಇಡ್ತಾರಲ್ಲ, ಮೊಟ್ಟೆ ಇಟ್ಟು ಅದೇ ನಾನು ಹೇಳ್ದೆ, ಏನದು ಮೊಟ್ಟೆ ಇಟ್ಟು ಮಾಟ ಮಾಡ್ತಾರಲ್ಲ? ಮೊಟ್ಟೆ ಇಡೋ ಬಾರಿ ಕರ್ಮದೋಷ ಅದು. ಹೌದಾ? ಮೊಟ್ಟೆ ಹೊಡೆದಂಗೆ ಸೇಮ್ ಅದು. ಅಲ್ಲೇ ಮೊಟ್ಟೆ ಹೊಡೆದಾಕ್ತಾರೆ ಒಂದು 3 ಜಾಗದಲ್ಲಿ. ತೊಂದರೆಗಳು. ಅದು ಅಮಾವಾಸ್ಯೆ ಟೈಮಲ್ಲೇ ಹಿಂದಿನ ದಿವಸ ಮಾಡ್ತಾರೆ ಆ ಕೆಲಸನ. ಅದರಿಂದ ನಾವು ದಾಟಿದ್ರೆ ನಮಗೆ ಏನಾದ್ರು ತೊಂದರೆ ಆಗುತ್ತೆ. ಅಂತೆಲ್ಲ ಮಾಡೋದು ಚೌಡಿ ಕಡೆಯಿಂದ ಆಗಲಿ ಇಲ್ಲ ಭೂತಪ್ಪ ಕಡೆಯಿಂದ ಆಗಲಿ ಅವೆಲ್ಲ ಮಾಡಿಸ್ಕೊಂಬಂದು ಹಾಕೋದವು. ಹೌದಾ? ಓಕೆ. ನಮ್ಮನೆ ಹತ್ರ 3 ರೋಡು ಸೇರುತ್ತಲ್ಲ, ಅಲ್ಲಿ ಯಾವಾಗಲೂ ಆಗ್ತಾ ಇರ್ತಾರೆ. ಅದಕ್ಕೆ ನಾವು ಏನು ಮಾಡ್ಬೋದು? ನಿಮಗೆ ತೊಂದರೆ ಆಗಿದೆ? ತೊಂದರೆ ಏನಾಗಿಲ್ಲ. ಮೂರು ಜಾಗದಲ್ಲಿ ಕೂಡಿದ ಜಾಗದಲ್ಲಿ ಹಾಕಿದ್ದಾರೆ, ಹಾಕಿರ್ತಾರೆ. ಅದು ನಿಮ್ಮ ಹೆಸರಿನಲ್ಲಿ ಮಾಡಿದ ಅಂತ ಕಾಣುತ್ತೆ. ಓಕೆ. ನಿಮ್ಮ ಹೆಸರಿನಲ್ಲಿ ಮಾಡಿದ್ರೆ ನಿಮಗೆ ತಿರುಗ್ತಿತ್ತದು. ಹೌದಾ? ಅದು ಬೇರೆ ಹೆಸರು ಮೇಲೆ ಹಾಕಿದ್ಮೇಲೆ 3 ಸಾರಿ ತರ ಕೂಡಿದ ಜಾಗದಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಬೇರೆ ಹೆಸರು ಮೇಲೆ ಹಾಕಿದ್ದು ಅದು ಅವ್ರಿಗೆ ಹೋಗುತ್ತದೆ. ಹೌದಾ? ಯಾರ ಹೆಸರು ಮೇಲೆ ಆದ್ರೂ 3 ದಾರಿಯಲ್ಲಿ ಹಾಕ್ಬೇಕು. ಮತ್ತೆ ಕೆಲವಾರು ಎಷ್ಟೋ ಜನ ದಾಟ್ಕೊಂಡು ಹೋದ್ರೆ ಅವ್ರಿಗೆ ನಾಟದಿಲ್ಲ ಅದು. ಅವ್ರ ಅಕಸ್ಮಾತ್ ಅವರು ಅಪ್ಪಿತಪ್ಪಿ ಅವ್ರು ದಾಟಿದ್ರೆ ಮಾತ್ರ ಅವ್ರು ಬೆನ್ನತ್ತು. ಈಗ ಎಕ್ಕೆ ಗಿಡದ ಕೆಳಗೆ ಇದೆಲ್ಲ ಹಾಕ್ತಾರಲ್ಲ, ಅದು ಏನಕ್ಕೆ? ಎಕ್ಕದ ಗಿಡ ಅಂದ್ರೆ ಅದು ಎಕ್ಕೆ ಬೆನಕ ಇದೆ, ಎಲ್ಲ ಗಿಡಗಳೇ ಇರೋದಿಲ್ಲ ಅದು. ಎಕ್ಕೆ ಬೆನಕ ಅಂತ ಹೇಳಿದ್ರೆ ಅದಕ್ಕೊಂದು ಶಿಲೆ ಇರುತ್ತೆ, ಮೂರ್ತಿ ಇರುತ್ತೆ ಅದಕ್ಕೆ, ಅದು ಬೇರಿಗೆ ಎಲ್ಲ ದಿಕ್ಕಾಬಟ್ಟೆ ಬೆಳೆದಾಗ ಯಾವ ಗಿಡಕ್ಕೆ ಹೋಗಿ ಬಗ್ಗೆ ಹಾಕ್ಬೇಕು. ಎಕ್ಕೆ ಗಿಡದೊಳಗೆ ಮೂರ್ತಿ ಇರುತ್ತಾ? ಬೇರಿನಲ್ಲಿ ಒಂದು ಮೂರ್ತಿ ಇರ್ತದೆ. ಸರ್ವೇ ಸಾಮಾನ್ಯ 50 ವರ್ಷದ ಗಿಡ ಆಗಬೇಕು ಅದು. 50 ಒಂದು 80 90 ವರ್ಷದ ಗಿಡ ಆದ್ರೆ ಅಷ್ಟು ಹಳೆ ಗಿಡ ಅದರಲ್ಲಿ ಉದ್ಭವ ಆಗಬಹುದು. ಯಾವ ಮೂರ್ತಿ ಇರುತ್ತೆ? ಅದ್ರದ್ದೇ ಅದೇ ಬೇರ್ನಲ್ಲೇ ಆ ತರ ಆಗಿರ್ತದ. ಅದು ಯಾವ ದೇವರು ಅಂತ ಗೊತ್ತಾಗುತ್ತಾ? ಇಲ್ಲ, ಅದು ಎಕ್ಕೆ ಬೆನಕ ಅಂತ ಹೇಳ್ತಾರೆ. ಎಕ್ಕೆ ಬೆನಕ. ಎಕ್ಕೆ ಬೆನಕ ಅಂತ ಹೇಳ್ತಾರೆ. ಅದನ್ನ ಏನ್ ಮಾಡ್ತೀರಾ? ಅದು ಕೆಲವಾರು ಜನ ತೆಗೆಯೋದು ಕಷ್ಟ ಐತ್ರಿ, ಅದು ತೆಗೆಯೋದು ಕಷ್ಟ ಐತಿ. ಸಿಕ್ಕರೆ ಏನು ಅಂತ ಸಿಗೋದಿಲ್ಲ, ಯಾರು ತೆಗೆದೂ ಇಲ್ಲ. ಅಲ್ಲ, ಸಿಕ್ಕರೆ ಏನು ಯೂಸ್? ಯೂಸ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅದು ಪರಿಹಾರಕ್ಕೆ ಬರುತ್ತಾ? ಪ್ರತಿಯೊಂದಕ್ಕೂ ಪರಿಹಾರ. ನೋಡಿದೀರಾ ಆ ಥರದ್ದು? ನಾವು ನೋಡಲಿಲ್ಲ, ಇಲ್ಲಿದ್ದು ಮಾತು ಹೇಳಬಾರ್ದು. ನಾವು ತೆಗೆದೂ ಇಲ್ಲ, ನಾವು ನೋಡ್ಲೂ ಇಲ್ಲ. ನಾನು ಇದೇ ಈಗ ನಾನು ಕೆಲವಾರು ಜನ ಹೇಳ್ತಾರೆ ಗೊತ್ತಾ, ನನ್ನ ಹತ್ರ ಐತೆ ಬೆನಕ. ಇಲ್ಲ ಇಲ್ಲ, 60 70 80 ವರ್ಷ ಮೇಲ್ಪಟ್ಟು ಗಿಡ ಇದ್ರೆ ಮಾತ್ರ ಅದು ಬುಡದಲ್ಲಿ ಎಷ್ಟೋ ಆಳದಲ್ಲಿ ಇರ್ತದೆ. ಕೆಮ್ಮಿಂದ ಒಂದು ಆಳದ ಕೆಳಗಿರ್ತದೆ. ಅದು ನೋಡಿದ್ರೆ ಯಾರು? ಈಗ ಕರೆ ಎಕ್ಕದ ಗಿಡ ಐತಿ. ಕರೆ ಎಕ್ಕದ ಗಿಡ ಐತಿ? ಕರೆ ಎಕ್ಕದ ಗಿಡ ಐತಿ. ಹೌದಾ? ಇಲ್ಲಿಲ್ಲ, ಬಾಬಾ ಬುಡ್ಡಗೆರೆಗೆ ಐತಿ. ಒಂದು ಶಿಲೆ ಒಳಗೆ ಐತದು. ಈಗ ಮಾಮೂಲಿಯಾಗಿ ಬಿಳೆ ಎಕ್ಕದ ಗಿಡ, ಕೆಂಪು ಎಕ್ಕದ ಗಿಡ ಬೆಳೆದಿದ್ದಾವೆ. ಕರೆ ಎಕ್ಕದ ಗಿಡ ನೋಡಿದ್ರೆ ಯಾರಿಲ್ಲ, ಬಾಬಾ ಬುಡ್ಡಗೆರೆಗೆ ಐತೆ. ಅಂದ್ರೆ ನಾನು ಕೇಳಿದ್ದೀನಿ, ನಾನು ಹೋಗಿ ನೋಡಿಲ್ಲ. ಅದು ಚಿನ್ನ. ಅದು ಏನು ಉಪಯೋಗ ಅದರಿಂದ? ಕೆಲವರು ಹೇಳಿದ್ದು ಅಷ್ಟೇ, ಪಂಡಿತರು ಹೇಳಿದ್ದು ನನಗೆ.
ನಿಮಗೆ ಕೇಳೋದು ಪಂಡಿತರೇ ಹೇಳಿದ್ದು, ಅದು ತೆಗಿಯಕ್ಕೆ ಸಾಧ್ಯವಿಲ್ಲ, ಅದು ಮುಟ್ಟಕ್ಕೆ ಸಾಧ್ಯ, ಅದು ಎಲೆ ಒಂದು ಬಿಡಿಸಕ್ಕೆ ಸಾಧ್ಯವಿಲ್ಲ. ಹಾಂ, ಈ ವಶೀಕರಣ ಎಲ್ಲ ಮಾಡ್ತಾರಲ್ಲ, ವಶೀಕರಣದಿಂದ ಅವ್ರ ಅನುಭವದಿಂದ ಮಾಡ್ಬೋದು ಅವೆಲ್ಲ. ಹಾಂ, ಅದು ಸತ್ಯನಾ? ನಡೀತಾವೆ, ಕೆಲವರು ನಡೀತಾವೆ, ಕೆಲವರು ನಡೆಯಲ್ಲ. ಹೌದಾ? ಎಷ್ಟು ಒಂದ್ಸರಿ ವಶೀಕರಣ ಮಾಡಿದ್ರೆ ಅವ್ರು ಎಲ್ಲಿವರೆಗೂ ಜೊತೆಗಿರ್ತಾರೆ, ಅಥವಾ ಅದ್ರದ್ದು ಏನಾದ್ರು ಆ ಥರ ಏನಾದರೂ ಇದೆಯಾ? ಅವ್ನ ಟೈಮ್ ಚೆನ್ನಾಗಿರೋವರೆಗೂ ಅದು ಇರುತ್ತೆ. ಹಾಂ, ಅವ್ನ ಟೈಮಿಗೆ ಯಾವ್ದು ಅಡ್ಡಗಾಚಾರ ಕೂಡುತ್ತಪ್ಪ ಅಂದರೆ ಅದನ್ನು ಹೋಯ್ತು, ಅದನ್ನು ಹೋಯ್ತು. ಹಾಂ, ಹಾಂ, ನಿನ್ನ ಟೈಮ್ ನನ್ನ ಗಳಿಗೆ ಚೆನ್ನಾಗಿರೋ ಹೊತ್ತಿಗೆ ಎಷ್ಟು ತನಕ ಇರ್ತದೋ ಅಷ್ಟು ದಿವಸ ಇರುತ್ತೆ. ಅದ್ರ ಮೇಲೆ ಅದು ಅರ್ಗಾಗುತ್ತೆ. ಈ ದೇವ್ರನ್ನೆಲ್ಲ ವಶೀಕರಣ ಮಾಡ್ತಾರೆ ಅಂತಾರೆ, ಅದೆಲ್ಲ ಸತ್ಯನಾ? ಎಲ್ಲ ಸುಳ್ಳು ರೀ. ಸುಳ್ಳ? ಹಾಂ. ಇಂಟ್ರೋದಲ್ಲಿ ನೋಡಿದ ಹಾಗೆ ಇದು ಆ ಮರದ ಬೇರು ಸಿಕ್ಕಿದ್ದು ಏನಂತ ದೊಡ್ಡ ಗಿಡ ಏನಲ್ಲ. ಸಾಮಾನ್ಯವಾಗಿ ಎಲ್ಲ ಊರಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಈ ಗಿಡ ಸಿಗುತ್ತೆ. ಇದು ಎಕ್ಕೆ ಗಿಡ. ಮನೆ ಹತ್ರ ಎಕ್ಕೆ ಗಿಡ ಬೆಳೆದ್ರೆ ಅದು ವಾಸ್ತು ಪ್ರಕಾರನೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಎಕ್ಕೆ ಹೂವನ್ನು ಸಾಮಾನ್ಯವಾಗಿ ಗಣೇಶನ ಪೂಜೆಗೆ ಉಪಯೋಗಿಸ್ತಾರೆ. ಆಮೇಲೆ ಗಲ್ಲಾಪೆಟ್ಟಿಗೆಗೂ ಎಕ್ಕೆಯನ್ನು ಹಾಕ್ತಾರೆ. ಆಮೇಲೆ ಎಕ್ಕೆ ಗಿಡ ತುಂಬ ಔಷಧೀಯ ಗುಣವನ್ನು ಹೊಂದಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಗುಣ ಇರೋ ಈ ಎಕ್ಕೆ ಗಿಡ ಸುಮಾರು 27ರಿಂದ 50 ವರ್ಷದ ಹಳೆಯ ಎಕ್ಕೆ ಗಿಡದ ಬೇರಿನಲ್ಲಿ ಒಂದು ಗಣೇಶನ ಮೂರ್ತಿ ರೂಪದಲ್ಲಿ ಬೇರು ಸಿಗುತ್ತೆ. ಇಲ್ಲಾಂದರೆ ಆ ಬೇರಿನ ಮೂಲಕ ಆ ಬೇರನ್ನು ಗಣೇಶನ ವಿಗ್ರಹವನ್ನು ಕೆತ್ತಿ ಅದನ್ನು ಪೂಜೆ ಮಾಡಿದ್ರೆ ತುಂಬ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ಇವರು ಬುಡಬಡಿಕೆ ಕೃಷ್ಣಪ್ಪ ಅವರು ಹೇಳ್ತಾರೆ ಇದು ತುಂಬ ಪವರ್ಫುಲ್ ಅಂತೇಳಿ. ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಎಕ್ಕೆ ಬೆನಕನ ಬಗ್ಗೆ ನಿಮಗೆ ಮೊದಲೇ ತಿಳಿದಿದ್ದರೆ, ಇದ್ರ ಬಗ್ಗೆ ಹೆಚ್ಚಿನ ವಿವರ ತಿಳಿದಿದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ಮತ್ತೆ ಶನಿವಾರ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.